ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಪೂರ್ವಭಾದ್ರ ನಕ್ಷತ್ರದವರ ಗುಣಲಕ್ಷಣ ಯಾವ ರೀತಿ ಇರುತ್ತೆ, ಯಾವ ವಿಚಾರವನ್ನ ಅವರು ಸರಿಪಡಿಸ್ಕೊಂಡ್ರೆ ಇನ್ನು ಜೀವನ ಸುಂದರವಾಗಿರತಕ್ಕಂಥದ್ದು, ಯಾವುದು ಲಾಭದಾಯಕ, ಯಾವುದು ಅದೃಷ್ಟವಂತದ್ದು ಕೊಡುತ್ತೆ, ಯಾವ ವಿಚಾರ ಅವರಿಗೆ ಸದಾಕಾಲ ಕಿರಿಕಿರಿಯನ್ನ ಹಾಗೂ ಸಂಕಷ್ಟವನ್ನು ಕೊಡುತ್ತೆ ಅಂತ ಹೇಳಿ ಈ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಪೂರ್ವಭಾದ್ರ ನಕ್ಷತ್ರ 1, 2, 3 ಅಂದ್ರೆ ಮೊದಲು 3 ಪಾದಗಳು ಕುಂಭರಾಶಿಲಿ ಬಂದ್ರೆ 4ನೇ ಪಾದ ಮೀನರಾಶಿಲಿ ಬರತಕ್ಕಂಥದ್ದು. ಇವ್ರದ್ದು ಮನುಷ್ಯಗಣ ಒಂಥರ ಈ ಕಡೆ ಆರಗಂಡ್ ನೇಚರು ಇಲ್ಲ, ಸಾಫ್ಟ್ ನೇಚರು ಇಲ್ಲ, ಮಧ್ಯಮ ಸ್ಥಿತಿಯಲ್ಲಿ ಬ್ಯಾಲೆನ್ಸ್ ಆಗತಕ್ಕಂಥದ್ದು. ಹಾಗೆಯೇ ಒಂದು ಮಗು ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನನವಾದರೆ ಆ ಮಗುವಿಗೆ ಯಾವ ಅಕ್ಷರದಲ್ಲಿ ಹೆಸರನ್ನು ನೀಡಬೇಕಪ್ಪ ಅಂತ ನೋಡೋದಾದ್ರೆ ಪ್ರಮುಖವಾಗಿ ಸೇ, ಸೋ, ಧ, ದಿ ಈ ಅಕ್ಷರದಲ್ಲಿ ಆ ಮಗುವಿಗೆ ಹೆಸರನ್ನ ಅಥವಾ ನಾಮಕರಣವನ್ನು ಮಾಡಿದ್ರೆ ಖಂಡಿತ ಶುಭ ಲಾಭದಾಯಕ ಜಾಸ್ತಿ ಇರತಕ್ಕಂಥದ್ದು. ಈ ಪೂರ್ವಭಾದ್ರ ನಕ್ಷತ್ರದ ನಕ್ಷತ್ರ ನಿರ್ಮಾಣ ದೇವತೆ ಗುರು ಬೃಹಸ್ಪತಿ. ಸದಾಕಾಲ ಸ್ವಲ್ಪ ಸೃಜನಶೀಲರಾಗಿರ್ತೀರಿ, ಮಂದಹಾಸದ ಫೇಸ್ ಕಟ್ ಸದಾಕಾಲ ಇರುತ್ತೆ, ಅಂದರೆ ನಗುಮುಖದ ಒಡೆಯ ಅಂತ ಹೇಳ್ಬೋದು. ಯಾರು ಕೂಡ ಕೆಟ್ಟದನ್ನು ಬಯಸೋದಿಲ್ಲ, ನಿಷ್ಕಲ್ಮವಾದಂಥ ಮನಸ್ಸು, ಸದಾಕಾಲ ಪಾಸಿಟಿವ್ಲಿ ತುಂಬ ಯೋಚನೆ ಮಾಡ್ತೀರಿ, ಯಾರ ಮೇಲೂ ಕೂಡ ಹೊಟ್ಟೆ ಕಿಚ್ಚಿನ ಬುದ್ಧಿ ನಿಮಗಿರೋದಿಲ್ಲ. ಪೂರ್ವಭಾದ್ರ ನಕ್ಷತ್ರದವ್ರಿಗೆ ಪ್ಲಸ್ ಬುದ್ಧಿವಂತರು. ಯಾವುದೇ ಕೆಲಸ ಕಾರ್ಯವನ್ನು ಕೊಟ್ಟರು ಕೂಡ ಚಾಚು ಚಪ್ಪದೆ ಕೆಲಸಗಳನ್ನು ತುಂಬ ಕಂಪ್ಲೀಟ್ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಒಳ್ಳೆ ಅಭಿವೃದ್ಧಿಯನ್ನು ಜೀವನದಲ್ಲಿ ಕಾಣುವಂತರಾಗ್ತೀರಾ. ಎಲ್ಲ ಸಕ್ಸಸ್ಸನ್ನು ಜೀವನದಲ್ಲಿ ಪಡಿಬೇಕಾದ ಎಲ್ಲ ಮೊದಲುಗಳನ್ನು ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡುವಂತರಾಗ್ತೀರಿ. ನೀವು ವಿಶಾಲ ಹೃದಯವನ್ನು ಹೊಂದಿರ್ತೀರಿ, ಅಂದರೆ ಎಲ್ಲನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತೀರಿ. ನೀವು ಸರಿ ತಪ್ಪು ಅಥವಾ ನಿಷ್ಠುರವಾಗಿರಲಿ ಅಥವಾ ತಪ್ಪನ್ನು ಹೇಳಲಿ ಸರಿ ಹೇಳಲಿ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡತಕ್ಕಂಥ ಬುದ್ಧಿ ನಿಮಗಿರತಕ್ಕಂಥವ್ರು. ಆ ಬುದ್ಧಿ ನಿಮಗಿದೆ, ಭಗವಂತ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬೇರೆಯವ್ರನ್ನ ಬೆಳೆಸಬೇಕು, ನಮ್ಮ ಥರನೇ ಎಲ್ಲನೂ ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ಬೇಕು, ಮುಂದೆ ನಡೆಸಬೇಕು ಎಂಬ ಮನಸ್ಥಿತಿ ತುಂಬ ಚೆನ್ನಾಗಿ ಭಗವಂತ ನಿಮಗೆ ಕರುಣಿಸ್ಕೊಟ್ಟಿದ್ದಾನೆ. ಯಾವುದೇ ವಿಚಾರದಲ್ಲೂ ಕೂಡ ನೀವು ಸಂಕೋಚನ ಪಟ್ಕೊಳ್ಳೋದಿಲ್ಲ, ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಮುಜುಗರ ಪಟ್ಕೊಳ್ಳೋದಿಲ್ಲ. ಎಲ್ಲರೊಂದಿಗೆ ನೀವು ಕೂಡ ಬೆರೆತು ಕೆಲಸ ಕಾರ್ಯವನ್ನು ಮಾಡುವಂತರಾಗ್ತೀರಿ. ಅಂದರೆ ಮೇಲು ಕೀಳು ಅದು ಇದು ಅಂತ ಯಾವತ್ತೂ ನೋಡೋದಿಲ್ಲ. ಎಲ್ಲರೂ ನಮ್ಮವರೇ, ಎಲ್ಲರೊಂದಿಗೆ ನಾವು ಬೆರಿಬೇಕು, ಎಲ್ಲರೊಂದಿಗೆ ಖುಷಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಈ ರೀತಿ ಮೈಂಡ್ ಸೆಟ್ ಇಟ್ಕೊಳ್ಳತಕ್ಕಂಥವ್ರು ನೀವು. ಸದಾಕಾಲ ವಿಶಾಲ ಬುದ್ಧಿಯನ್ನು, ಒಳ್ಳೆಯ ಮೈಂಡ್ ಸೆಟ್ ಜೊತೆಗೆ ಸಣ್ಣ ಬುದ್ಧಿ, ಸಣ್ಣ ವಿಚಾರದ ತಲೆಕೆಡಿಸ್ಕೊಳ್ತಕ್ಕಂಥ ನಿಮಗೆ ಇಲ್ಲಬೇಕೇ ಇಲ್ಲ. ತುಂಬ ಜನ ನಾನು ಹೇಳ್ತಾ ಇರ್ತೀನಿ ವ್ಯಕ್ತಿಗತಗಳವಾಗಿ, ನಕ್ಷತ್ರಗಳನ್ನು ಪ್ರಿಡಿಕ್ಷನ್ ಮಾಡಬೇಕಾದ್ರೂ ಹೇಳ್ತಿರ್ತೇನೆ, ಸ್ವಲ್ಪ ಬುದ್ಧಿಗಳನ್ನು ಚೇಂಜ್ ಮಾಡ್ಕೊಳ್ಳಿ, ಒಂದಷ್ಟು ವಿಚಾರಗಳನ್ನು ನೀವು ತಿದ್ಕೊಳ್ಬೇಕು ಅಂತ. ಆದರೆ ನಿಮಗೆ ಸಣ್ಣತನದ ಬುದ್ಧಿಯೇ ಇಲ್ಲ. ಪೂರ್ವಭಾದ್ರ ನಕ್ಷತ್ರದವ್ರಿಗೆ ಯಾರೊಬ್ರು ಇಂಪ್ರೂವ್ ಆಗ್ತಾ ಇದ್ದಾನೆ ಅಥವಾ ಯಾರೋ ಒಬ್ಬ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾನೆ ಅಂದರೆ ನೀವು ಹೊಟ್ಟೆ ಕಿಚ್ಚೆ ಪಡೋದಿಲ್ಲ. ಅವ್ನು ಬೆಳಿಲಪ್ಪ, ನನ್ನ ಹುಡುಗ, ಅವನು ನನ್ನ ಜೊತೆ ವರ್ಕ್ ಮಾಡ್ತಿರತಕ್ಕಂಥ ಒಬ್ಬ ವ್ಯಕ್ತಿ, ಆತ ತುಂಬ ಚೆನ್ನಾಗಿ ಬೆಳೆದೋದ್ರೆ ನನಗೆ ಲಾಭ, ನಾನು ಬೆಳೆಸ್ತೆ ಅಂತ ನನಗೆ ಆತ್ಮತೃಪ್ತಿ ಇರುತ್ತೆ. ಈ ಥರ ನೀವು ಇರೋದ್ರಲ್ಲೇ ಖುಷಿಯನ್ನು ಕಾಣುವಂತರಾಗ್ತೀರ. ನಿಮ್ಮ ಫೇಸ್ ಅಟ್ರಾಕ್ಷನ್ ತುಂಬ ಜಾಸ್ತಿ ಇರುತ್ತೆ, ತುಂಬ ಬೇಗ ಅಟ್ರಾಕ್ಟ್ ಆಗ್ತಾರೆ ಜನಕ್ಕೆ, ತುಂಬ ಬೇಗ ಜನ ನಿಮ್ಮನ್ನು ಇಷ್ಟಪಡುವಂತರಾಗ್ತಾರೆ. ನಿಮಗೆ ಹೇಳಿರತಕ್ಕಂಥ ಗುಟ್ಟನ್ನು ಯಾರ ಬಳಿಯೂ ನೀವು ರೆಟ್ ಮಾಡೋದಿಲ್ಲ, ಸೀಕ್ರೆಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀರಿ. ಇರತಕ್ಕಂಥ 27 ನಕ್ಷತ್ರದಲ್ಲಿ ಕೆಲವು ನಕ್ಷತ್ರಗಳು ಮಾತ್ರ ಈ ಥರ ತುಂಬ ಸೀಕ್ರೆಟ್ಸ್ನ ತುಂಬ ಕಾನ್ಫಿಡೆನ್ಸ್ ಆಗಿ ಮೇಂಟೈನ್ ಮಾಡ್ತಾರೆ. ಅದು ನೀವು ಕೂಡ ಒಬ್ಬರು ಪೂರ್ವಭಾದ್ರ ನಕ್ಷತ್ರದವರು. ತುಂಬ ಚೆನ್ನಾಗಿ ಎಲ್ಲವೂ ಕೂಡ ಡಿಗ್ನಿಫೈ ಆಗಿ ಮೇಂಟೈನ್ ಮಾಡ್ತೀರಿ. ಯಾರ ಬಳಿಯೂ ಕೂಡ ಯಾವುದನ್ನು ಕೂಡ ಬಿಟ್ಕೊಡೋದಿಲ್ಲ ಈಸಿಯಾಗಿ, ಎಲ್ಲಿಯೂ ಕೂಡ ಸೋಲನ್ನು ಕೂಡ ಒಪ್ಕೊಳ್ಳೋದಿಲ್ಲ. ನಿಮ್ಗೆ ಯಾವ್ದಾದ್ರು ಕೆಲಸ ಕಾರ್ಯವನ್ನು ಕೊಟ್ಬಿಟ್ರೆ ಸಾಕು, ಎಂಥದೇ ಕಷ್ಟ ಬರಲಿ, ನಿಮ್ಗೆ ತಿಳಿದಿಲ್ಲ ಗೊತ್ತಾಗ್ತಿಲ್ಲ ಅಂದ್ರೂ ಕೂಡ ಕಲಿತಾದರೂ ಆ ಕೆಲಸವನ್ನು ಕಂಪ್ಲೀಟ್ ಮಾಡ್ಕೊಳ್ತೀರಿ. ಕಲಿತೀರಿ ನೀವು. ಕಲಿಕೆ ಅನ್ನೋತಕ್ಕಂಥ ನಿರಂತರವಾಗಿರುತ್ತೆ. ನಿಮಗೆ ಕಲಿಯಬೇಕು, ಗೆಲ್ಲಬೇಕು, ಸಾಧಿಸ್ಬೇಕೆಂಬ ಆಟ ಛಲ ಕಲಿಕೆ ಸದಾಕಾಲ ನಿಮ್ಮಲ್ಲಿ ಕಾರ್ಯಗತವಾಗಿರುತ್ತೆ, ಆಕ್ಟಿವ್ ಇರುತ್ತೆ. ಸೊ ಹಾಗಾಗಿ ಜೀವನದಲ್ಲಿ ಜಾಸ್ತಿ ಇಂಪ್ರೂವ್ಮೆಂಟನ್ನು, ಪ್ರಮುಖ ಸಕ್ಸಸ್ಸನ್ನು ಕಾಣುವಂತರಾಗ್ತೀವಿ. ಹಾಗೆಯೇ ನೀವು ಬದುಕತಕ್ಕಂಥದ್ದು ಯಾವ ರೀತಿ ಇರುತ್ತಪ್ಪ ಪೂರ್ವಭಾದ್ರ ನಕ್ಷತ್ರದವರು ಅಂದರೆ 4 ಜನಕ್ಕೆ ಮಾದರಿ ಆಗತಕ್ಕಂಥ ಬದುಕನ್ನು ನೀವು ಬದುಕ್ತೀರಿ. ಅಂದರೆ ನಿಮ್ಮನ್ನು ನೋಡಿ 4 ಜನ ಫಾಲೋ ಮಾಡ್ತಾರೆ, ಅವ್ನು ಇನ್ಸ್ಪಿರೇಷನ್ ಆಗಿ ತಗೊಳ್ಬೇಕಪ್ಪ, ಹೇಗೆ ಬದುಕ್ತಿದ್ದಾನೆ ನೋಡೋನು, ಅವನು ನೋಡಿ ನಾನು ಕಲಿಬೇಕು. ಈ ಥರ 4-6 ಜನ ನಿಮ್ಮ ವಿಚಾರಗಳನ್ನ ಇಟ್ಕೊಂಡು ಮಾತಾಡ್ತಾರೆ. ಸೊ ಪ್ಲಸ್ ನಿಮಗೆ ಸದಾಕಾಲ ವಿಶ್ವಾಸವನ್ನು ಗಳಿಸತಕ್ಕಂಥವ್ರು. ಜನ ನಿಮ್ಮ ಮೇಲೆ ವಿಶ್ವಾಸ ನೀಡ್ತಾರೆ, ನಿಮ್ಮ ಮೇಲೆ ಟ್ರಸ್ಟ್ ಮಾಡ್ತಾರೆ. ಈಸಿಯಾಗಿ ಪೂರ್ವಭಾದ್ರ ನಕ್ಷತ್ರವನ್ನು ಟ್ರಸ್ಟ್ ಮಾಡ್ಬೋದು. ನಂಬಿಕೆಯನ್ನು ಯಾವುದೇ ಕಾರಣಕ್ಕೂ ಅವರು ಕೆಡಿಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳೋದಿಲ್ಲ. ಸದಾಕಾಲ
ತೃಪ್ತಿಕರ ಜೀವನವನ್ನು ಯಾವ ಕಾಣ್ತಾರೋ ಇನ್ನೊಬ್ಬರಿಗೆ ಮೋಸ ಆಗಬಾರ್ದು, ನನಗೆ ತೊಂದರೆ ಆದರೂ ಪರವಾಗಿಲ್ಲ, ಬೇರೆಯವರಿಗೆ ತೊಂದರೆ ಆಗಬಾರ್ದು, ಈ ಥರ ಮೈಂಡ್ಸೆಟ್ಟಲ್ಲಿ ಬದುಕತಕ್ಕಂಥವರು. ಸಜ್ಜನ ಪ್ರಿಯರು, ಸದಾಕಾಲ ಒಳ್ಳೆ ಜನಗಳ ಜೊತೆ ಇರಬೇಕು, ಅವ್ರ ಜೊತೆ ಮಾತುಕತೆ ಆಡಬೇಕು, ಚಿಟ್ಚಾಟ್ ಮಾಡಬೇಕು, ಅವರೊಂದಿಗೆ ಒಂದು ಬಾಂಡಿಂಗ್ ಬೆಳೆಸ್ಕೊಳ್ಬೇಕು. ಸಜ್ಜನ ಪ್ರಿಯರು, ಸಜ್ಜನರೊಂದಿಗೆ ತುಂಬ ಚೆನ್ನಾಗಿ ಬಾಂಡಿಂಗನ್ನು ಅವ್ರು ಈಸಿಯಾಗಿ ಮೇಂಟೈನ್ ಮಾಡ್ತಾರೆ, ಹಾಗೂ ಅದನ್ನು ಕರೆಕ್ಟಾದ ವಿಚಾರಗಳಲ್ಲಿ ತೆಗೆದುಕೊಂಡು ಹೋಗತಕ್ಕಂಥ ಒಳ್ಳೆಯ ಸತ್ಕೀರ್ತಿ ಮತ್ತು ಆ ಚಾಕುಚಕ್ಯತೆ ಭಗವಂತವ್ರಿಗೆ ಕರುಣಿಸಿಕೊಟ್ಟಿದ್ದಾನೆ. ಇನ್ನು ಆಗಲೇ ಹೇಳ್ದಂಗೆ ಚುರುಕಾದ ಬುದ್ಧಿಯನ್ನು ಇಟ್ಟಿರ್ತಾರೆ, ಐಶ್ವರ್ಯವಂತರಾಗಿರ್ತಾರೆ, ಯಾವುದೇ ವಿಚಾರಗಳನ್ನ ಈಸಿಯಾಗಿ ಕರಗತ ಮಾಡ್ಕೊಳ್ಳತಕ್ಕಂಥ ಶಕ್ತಿಯನ್ನು ಭಗವಂತ ಇವರಿಗೆ ಈಸಿಯಾಗಿ ಕರುಣಿಸಿಕೊಟ್ಟಿದ್ದಾನೆ. ಮತ್ತು ಬುದ್ಧಿವಂತರು, ಉತ್ತಮ ಸಂತಾನವನ್ನು ಕೂಡ ಜೀವನದಲ್ಲಿ ನೋಡುವಂತರಾಗ್ತಾರೆ. ಆದರೆ ಕೆಲವೊಂದು ಬಾರಿ ಇವರ ನಡವಳಿಕೆ, ಇವರ ಮನಸ್ಥಿತಿ ಬೇರೆಯವ್ರಿಗೆ ತುಂಬ ಮುಜುಗರವನ್ನುಂಟು ಮಾಡುತ್ತೆ, ಹಾಗೂ ಈತ ವ್ಯಕ್ತಿಗಳನ್ನು ಮಾತೇ ಅಂತ ದುಸ್ಥಿತಿ ತೆಗೆದುಕೊಂಡು ಹೋಗಿ ನಿಲ್ಲಿಸ್ಕೊಳ್ತಾರಾಗತ್ತೆ. ಪ್ರಮುಖವಾಗಿ ನಿಮ್ಮ ವ್ಯಂಗ್ಯದ ಮಾತುಗಳು, ಒಂದಷ್ಟು ಅಹಂಕಾರದ ಸ್ವಭಾವ ಖಂಡಿತ ನಿಮ್ಮ ವ್ಯಕ್ತಿತ್ವವನ್ನು ಕಳ್ಕೊಳ್ಳೋ ರೀತಿ ಮಾಡುತ್ತೆ. ಪ್ರಮುಖವಾಗಿ ಎಲ್ಲವೂ ನಂದೇ, ಎಲ್ಲವೂ ನನಗೆ ಗೊತ್ತಿದೆ, ಎಲ್ಲಾದರೂ ನಾನೇ ಗ್ರೇಟು, ನನ್ನೆಲ್ಲರೂ ಫಾಲೋ ಮಾಡಬೇಕು, ಒಂದಷ್ಟು ಮನಸ್ಥಿತಿಗಳಿದೆಯಲ್ಲ ಖಂಡಿತವಾಗಿಯೂ ಕೆಳಗಿಳಿಸ್ತಾ ಹೋಗ್ತಾ ಇರುತ್ತೆ. ಎಷ್ಟೋ ಸರಿ ಕೆಲವೊಂದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿನೇ ಇರೋದಿಲ್ಲ. ನಾನು ಹೇಳಿದ್ದೇ ಸರಿ, ನಾನು ಹೇಳಿದ್ದೇ ಆಗಬೇಕು ಅಂತ ಮೊಂಡತನ ಇರುತ್ತಲ್ಲ, ಆ ಮೊಂಡತನಕ್ಕೆ ಖಂಡಿತ ಬೆಲೆ ತತ್ತಬೇಕಾಗತ್ತೆ. ಎಷ್ಟೋ ಬಾರಿ ಕಲಿಯತಕ್ಕಂಥದ್ದು ತುಂಬ ಇರುತ್ತೆ. ಒಪ್ಕೊಳ್ಳಿ, ಒಂದಷ್ಟು ಪರಿಸ್ಥಿತಿಗಳನ್ನು, ಆ ಪರಿಸ್ಥಿತಿ ನೀವು ಅಡ್ಜಸ್ಟ್ ಆಗಿ ಖಂಡಿತ ಸಕ್ಸಸ್ ರೇಟ್ ಜಾಸ್ತಿ ಸಿಗತಕ್ಕಂಥದ್ದು. ನಿಮ್ಮ ಸಹವಾಸದ ದೋಷ ನಿಮಗೆ ಕೆಟ್ಟ ಹೆಸರನ್ನು ತಂದು ಕೊಟ್ಬಿಡ್ಬೋದು. ಪೂರ್ವವಾದ ನಕ್ಷತ್ರದವ್ರಿಗೆ ಸ್ವಲ್ಪ ಯಾರೊಂದಿಗೆ ಸಹವಾಸವನ್ನು ಮಾಡಬೇಕು, ಯಾರೊಂದಿಗೆ ಜಾಸ್ತಿ ಗೌರವಿಸ್ಬೇಕು ನೋಡ್ಕೊಂಡು ಮುಂದುವರಿರಿ. ಇಲ್ಲ ಅಂದರೆ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದಿರ್ತೀರೋ ಅಷ್ಟೇ ಈಸಿಯಾಗಿ ಎಲ್ಲವನ್ನು ಕಳ್ಕೊಳ್ತಾ ಬರ್ತಾ ಹೋಗ್ತಿರ್ತೀರಿ. ಹಾಗೆಯೇ ಹಠಮಾರಿಗಳು, ಹಠ ಮಾಡಿದ್ರೆ ಬೇಕು ಅಂದರೆ ಬೇಕೇ ಬೇಕು, ಎಂಥದೇ ಪರಿಸ್ಥಿತಿ ಆಯ್ತಾಗಿರೋ ಅರ್ಥವೇ ಮಾಡ್ಕೊಳ್ಳೋದಿಲ್ಲ. ಬೇರೆಯವ್ರಿಗೆ ಕಷ್ಟವಾದರೂ ಪರವಾಗಿಲ್ಲ, ನನಗೆ ಆ ವಸ್ತು ಬೇಕು, ಆ ಸ್ಥಳ ಬೇಕು, ಅಥವಾ ಆ ವಿಚಾರಗಳಾಗಲೇಬೇಕು, ಈ ಥರ ಹಠಮಾರಿ ಆಗಿರ್ತೀರಾ. ಅತಿಯಾದ ಹಠ ಸಂಕಷ್ಟವನ್ನು ತಂದು ಕೊಡತಕ್ಕಂಥದ್ದು. ಅತಿಯಾದ ಹಠ ಬೇಡ. ತುಂಬ ಜನ ಅನ್ಸುತ್ತೆ, ನಂಗೆ ಆ ವಸ್ತು ಕಾಣಬೇಕು ಅಂತ ಅನ್ಸುತ್ತೆ, ನಂಗೆ ಆ ವಸ್ತು ಬೇಕೇ ಬೇಕು ಅಂತ ಅನ್ಸುತ್ತೆ. ಅದು ನಿಮಗೆ ನೀಡಿದರೆ ಮಾತ್ರ ತೆಗೆದುಕೊಳ್ಳಿ. ನೀವು ಬೇಕಾಗಿರತಕ್ಕಂಥ ವಸ್ತು ಬೇರೆಯವನಿಗೆ ಸಹಾಯವಾಗಿದ್ರೆ, ಅದೇ ಜೀವನವಾಗಿದ್ರೆ ಖಂಡಿತವಾಗಿಯೂ ಆ ಒಂದಷ್ಟು ಏರಿಳಿತಗಳು ನಿಮಗೆ ಜೀವನದಲ್ಲಿ ಬಾಧಿಸುತ್ತೆ. ಹಾಗಾಗಿ ಯಾವುದನ್ನೂ ಕೂಡ ತುಂಬ ಹಠ ಮಾಡಿ ನಮಗೆ ಯಾರಿಗೋ ಹರ್ಟ್ಫುಲ್ ಮಾಡಿ ನಾವು ಬದುಕಬೇಕಾಗುವಂಥದ್ದು ಏನೂ ಇಲ್ಲ. ನಮಗದು ನಿಜ ನೀಡಿದರೆ ಅದರಿಂದ ನಮ್ಮ ಜೀವನ ಕಟ್ಕೊಡೋದಾದ್ರೆ ಬಳಸ್ಕೊಳ್ಳೋಣ, ಅಥವಾ ಇನ್ನೊಬ್ಬರ ಹತ್ರ ಕಿತ್ಕೊಂಡು ನಾವು ಬಳಸ್ಕೊಳತಕ್ಕಂಥದ್ದು ಬೇಡ. ಈ ಸಣ್ಣ ತಪ್ಪುಗಳನ್ನು ಪೂರ್ವವಾದ ನಕ್ಷತ್ರದವರು ತಿದ್ಕೊಳ್ಳಿ. ಎಷ್ಟೋ ಬಾರಿ ಅಧರ್ಮದ ದಾರಿಗಳನ್ನ ಹಿಡಿತೀರಿ, ಸಕ್ಸಸ್ನ ಕಾಣಬೇಕು, ಶಾರ್ಟ್ ಟರ್ಮಲ್ಲಿ ಒಂಚೂರು ಸೆಟಲ್ ಆಗಬೇಕು ಅಂತ. ಅದು ಖಂಡಿತವಾಗಿಯೂ ನಾನಾ ರೀತಿಯ ಸಂಕಷ್ಟವನ್ನು, ನಿಮ್ಮ ಅಭಿವೃದ್ಧಿಯ ಕುಂಠಿತವನ್ನು ಭವಿಷ್ಯದಲ್ಲಿ ಮಾಡೇ ಮಾಡುತ್ತೆ. ಜನರ ವಿರೋಧಗಳನ್ನು ಕೆಲವು ಬಾರಿ ಅನುಭವಿಸತಕ್ಕಂಥದ್ದು, ಎದುರಿಸಬೇಕಾದಂಥ ಸಂದರ್ಭಗಳಿರ್ಬೋದು. ಸ್ವಲ್ಪ ಸೂಕ್ಷ್ಮವಾಗಿ ಪರಿಸ್ಥಿತಿಗಳನ್ನು ನಿಭಾಯಿಸುವಂತರಾಗಿ. ಎಷ್ಟೋ ಬಾರಿ ಎಲ್ಲವನ್ನೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಭಗವಂತನೇ ಒಂದಷ್ಟು ವಿಚಾರಗಳಲ್ಲಿ ಪಾಠ ಕಲಿಸತಕ್ಕಂಥ ವಿಚಾರಗಳು ಬಂದ್ಬಿಡ್ಬೋದು. ಸೊ ಹಾಗಾಗಿ ತಾಳ್ಮೆಯಿಂದ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಯಾವುದನ್ನು ನಾನು ಬಿಟ್ಬಿಡ್ಬೇಕಾಗತ್ತೆ ಜೀವನದಲ್ಲಿ, ಅದನ್ನು ಬಿಟ್ಕೊಳ್ಳೋಣ, ಯಾವುದನ್ನು ಪಡ್ಕೊಳ್ಬೇಕು ಅದನ್ನು ಒಳ್ಳೆ ಮಾರ್ಗದಲ್ಲಿ ಪಡ್ಕೊಳ್ಳೋಣ ಎಂಬ ವಿಚಾರದೊಂದಿಗೆ ಮುಂದುವರೆದ್ರೆ ಲಾಭ ಶುಭ ನಿಮ್ಮದಾಗಿರುತ್ತೆ. ಪೂರ್ವಾದ ನಕ್ಷತ್ರದವರು ಸದಾಕಾಲ ದಕ್ಷಿಣ ಮೂರ್ತಿಯನ್ನು ಆರಾಧನೆ ಮಾಡಿ. ಖಂಡಿತವಾಗಿಯೂ ಮೆಲ್ಲ ಸಂಕಷ್ಟ ದೂರವಾಗುತ್ತೆ, ಮನಸ್ಸಿನ ಇಷ್ಟೈಶ್ವರ್ಯ ಸದಾಕಾಲ ಹಿಡಿಯುತ್ತೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಪೇಜ್ಗಳನ್ನು ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮಗೇನಾದರೂ ನಿಮ್ಮ ಭವಿಷ್ಯವನ್ನು, ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗಿತ್ತು, ಮದುವೆ, ಸಂತಾನ, ಉದ್ಯೋಗ, ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಜ್ಯೋತಿಷ್ಯದ ಮುಖಾಂತರ ಸೂಕ್ತ ಸರಳ ಪರಿಹಾರವನ್ನು ನಾನು ಕೊಡ್ತೇನೆ. ಮೈಸೂರಿನ ಕುವೆಂಪು ನಗರದಲ್ಲಿ ನಮ್ಮ ಕಚೇರಿ ಇದೆ. ನೇರವಾಗಿ ಪ್ರತಿನಿತ್ಯ ಅವೈಲೇಬಲ್ ಇರ್ತೀನಿ, ಬಂದು ಭೇಟಿ ಮಾಡ್ಬೋದು. ಅಥವಾ ಫೋನ್ ಕಾಲ್ ಮಾಡೋ ಮುಖಾಂತರ ಒಂದು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಫೋನ್ನಲ್ಲೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಬೋದು. ಭಗವಂತ ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ ಅಂತ ನಾನು ಆಶಿಸ್ತೇನೆ.